ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಆ ಥರ ಏನೂ ಇಲ್ಲ, ಜಸ್ಟ್ ಅ ಡೇ ಐ ಆಮ್ ಅಲೋನ್ ಅಟ್ ಹೋಮ್ ಇವತ್ತು. ಸೊ ಏನೇನು ಮಾಡ್ತೀನಿ ಅಂತ ನೀವು ನೋಡ್ಬೋದು. ಆ್ಯಕ್ಚುಲಿ ನನ್ನ ಪ್ಲ್ಯಾನ್ ಏನೇನಿದೆ ಅಂದರೆ, ಇವಾಗ 11:30 ನಾನು ಆಲ್ರೆಡಿ ನನ್ನ ಬ್ರಂಚ್ನ ಆರ್ಡ್ರ್ ಮಾಡಿದ್ದೀನಿ. ಸೊ ನನ್ನ ಬ್ರಂಚ್ ಬರ್ತಿದೆ, ಅಷ್ಟರಲ್ಲಿ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗಬೇಕು ಅಂತ ಇದ್ದೀನಿ. ಆ್ಯಂಡ್ ಆಲ್ಸೋ ಐ ಆಮ್ ಪ್ಲ್ಯಾನಿಂಗ್ ಟು ಡೂ ಮೈ ಸ್ಕಿನ್ ಕೇರ್, ಹೇರ್ ಕೇರ್. ಸೊ ಅದನ್ನು ಮಾಡೋಣ ಇವತ್ತು. ಏನಕ್ಕೆ ಇಷ್ಟು ಲೇಟಾಗಿ ಒಬ್ಬಳೇ ಇದ್ದೀನಿ ಅಂದರೆ, ನಮ್ಮನೆಲ್ಲ ಊರಿಗೆ ಹೋಗಿದ್ದಾರೆ. ಐ ವಾಸ್ ಸಪೋಸ್ ಟು ಗೋ, ಬಟ್ ನಾನು ತುಂಬ ಲೆಗ್ ಪೇನ್ ಇರೋದ್ರಿಂದ ನಾನು ಹೋಗಿಲ್ಲ. ಆ್ಯಂಡ್ ಆಲ್ಸೋ ಗೈಸ್, ನಾನೊಂದು ಪ್ರಾಡಕ್ಟ್ನ ತೋರಿಸ್ಬೇಕು. ಒಂದು ನಿಮಿಷ. See, this is one product from Amazon. Varicose veins, brand name ಬಂದು ಹ್ಯಾನೆಲ್ ಅಂತ. ಸೊ ಆ್ಯಕ್ಚುಲಿ ಐ ಆಮ್ ಫೇಸಿಂಗ್ ದಿಸ್ ಪ್ರಾಬ್ಲಮ್. ಆ್ಯಕ್ಚುಲಿ ನಾನು ಡಾಕ್ಟರಿಗೆ ತೋರಿಸ್ಬೇಕು. ಬಿಫೋರ್ ದಟ್ ನಾನು ಹಿಂಗೆ ಗೂಗಲ್ ಮಾಡ್ತಾ ಇದ್ದೆ. ಸೊ ನೋಡಿದೆ ನಾನು ಏನು ಮನೇಲಿ ಮಾಡ್ಬೋದು ಅಂತ. ಐ ಸಾ ಫ್ಯೂ ಎಕ್ಸಸೈಸಸ್ಸು, ಅದು ಮಾಡಿದೆ. ಮತ್ತು ಐ ಸಾ ದಿಸ್ ಇಸ್ ಅ ಪ್ಯಾಚ್, ಆಯಿತಾ. ಈ ಪ್ಯಾಚ್ ಹೆಂಗಿರುತ್ತೆ ಅಂದರೆ, ಒಂದು ನಿಮಿಷ. ಈ ಪ್ಯಾಚ್ ಹೆಂಗಿರುತ್ತೆ ಅಂದರೆ ಈ ಥರ ಇರುತ್ತೆ. ಇದನ್ನು ಪೀಲ್ ಮಾಡಿ ಹಿಂದ್ಗಡೆಯನ್ನ ನಮಗೆ ಎಲ್ಲಿ ವೆರಿಕೋಸ್ ಪೇನ್ ಇದೆ ಅಲ್ಲಿ ಹಾಕಬೇಕು ಅಂತ ಇತ್ತು. ಸೊ ನಾನು ಇದನ್ನು ಆರ್ಡ್ರ್ ಮಾಡಿದ್ದು ಅಮೆಝಾನ್ ವಿಚ್ ಇಸ್ ಲೈಕ್ ಐ ಡೋಂಟ್ ನೋ, ಐ ಡೋಂಟ್ ವಾಂಟ್ ಟು ಟಾಕ್ ಆಲ್ಸೋ. ಏನಿದೆ ನಾನು ಫೇಸ್ ಮಾಡಿದ್ದು ಅಂದರೆ, ಈಗ ನೀವೊಂದು ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಕೂಡ ಅದ್ರ ಮೇಲೆ ಹಿಂದ್ಗಡೆ ನಾವು ನೋಡ್ತೀವಿ ಇಂಗ್ರೀಡಿಯೆಂಟ್ಸು, ಹೌ ಟು ಯೂಸ್, ಕಂಡೀಷನ್ಸ್ ಆ್ಯಂಡ್ ಆಲ್. ನಾನು ಫಸ್ಟು ಪಾರ್ಸಲ್ ಓಪನ್ ಮಾಡಿದಾಗ ಇಟ್ಸ್ ಅ 3 ಪ್ಯಾಕ್ ಪಾರ್ಸಲ್ ಆಗಿತ್ತು. ಸೊ ಬಿಡು, ಇದ್ರ ಮೇಲಿಲ್ಲ ಅಂದರೆ ಒಳಗಡೆ ಇರುತ್ತೆ ಅಂತ ಓಪನ್ ಮಾಡಿದೆ. ಏನು ಒಳಗಡೆ ಅಂದರೆ, ಇದು ಬ್ಯಾಕ್ ಸೈಡ್ ಆಫ್ ದಿ ಪ್ರಾಡಕ್ಟ್. ಇದು ಫುಲ್ ಬ್ಲ್ಯಾಂಕ್ ಇದೆ ಗೈಸ್. ಇದನ್ನ ಏನಂತ ನಾವು ಕನ್ಸಿಡರ್ ಮಾಡಬೇಕು ಅಂತ ನಂಗೆ ಗೊತ್ತಿಲ್ಲ. ಇಫ್ ಐ ಆಮ್ ನಾಟ್ ಕರೆಕ್ಟ್ ಮೀ, ಇದರಲ್ಲಿ ಎಕ್ಸ್ಪೈರಿ ಡೇಟ್ ಬಿಟ್ಟರೆ ಈ ಬಾರ್ ಕೋಡ್ ಇದೆ ಅಷ್ಟೇ. ಇದನ್ನು ಹೌ ಟು ಯೂಸ್, ಕಂಡೀಷನ್, ನಥಿಂಗ್ ಇಸ್ ದೇರ್. ಸೊ ನಾನೇನು ಮಾಡಿದೆ, ಗೂಗಲಲ್ಲಿ ಸರ್ಚ್ ಮಾಡಿದೆ ಈ ಪ್ರಾಡಕ್ಟ್ ಬಗ್ಗೆ. ChatGPT ಮಾಡಿದೆ, ಬಟ್ ನಂಗೆ ಅಷ್ಟು ಇನ್ಫಾರ್ಮೇಷನ್ ಸಿಗಲಿಲ್ಲ. ಗೂಗಲಲ್ಲಿ ಚೆಕ್ ಮಾಡಿದಾಗ ಹಿಂದ್ಗಡೆ ಡೀಟೇಲ್ಸ್ ಇರೋ ಪಿಕ್ಕು ಕೂಡ ಇತ್ತು. ಸೊ ಐ ಥಿಂಕ್ ಅಮೆಝಾನ್ ಅವರು ಇದನ್ನು ಸ್ವಲ್ಪ ಕನ್ಸಿಡರ್ ಮಾಡಿ ಫೇಕ್ ಪ್ರಾಡಕ್ಟ್ಸ್ನ, ಫ್ರಾಡ್ ಐಟಮ್ಸ್ನ ಸೇಲ್ ಮಾಡೋದು ಬಿಡಬೇಕು. ಇದನ್ನ ಯಾಕೆ ನೀವು ರಿಟರ್ನ್ ಮಾಡಲಿಲ್ಲ ಅಂತಲೂ ಕೇಳ್ಬೋದು. ಬಟ್ ಏನಾಯಿತು ಅಂದರೆ, ಇಟ್ ವಾಸ್ ನಾನ್ ರಿಟರ್ನಬಲ್ ಪ್ರಾಡಕ್ಟ್. ಆ್ಯಂಡ್ ಇದಕ್ಕೆ ಎಷ್ಟಿತ್ತು ರೇಟಿಂಗ್? 4.8 ಇತ್ತು ರೇಟಿಂಗ್ಸ್. ಆ್ಯಂಡ್ ಪೀಪಲ್ ವರ್ ಇಟ್ ಈಸ್ ಸೋ ಯೂಸ್ಫುಲ್, ಆ ಥರ ಎಲ್ಲ ರಿವ್ಯೂಸ್ ಕೂಡ ಇತ್ತು, which was very bad. And one more thing happened with me with my Amazon purchase. ಒಂದು ನಿಮಿಷ, ಆ ಪ್ರಾಡಕ್ಟ್ ಇಲ್ಲೇ ಇದೆ, ತೋರಿಸ್ತೇನೆ. ಇದು ಒಂದು ಬ್ಲ್ಯಾಕ್ ಜಾಕೆಟ್, ನಾರ್ಮಲ್ ಬ್ಲ್ಯಾಕ್ ಜಾಕೆಟ್, ಓಕೆ. ಆದರೆ ನಾನು ಇದನ್ನು ಫಸ್ಟ್ ಆರ್ಡ್ರ್ ಮಾಡಿದಾಗ ನಾನು ಬ್ಲೂ ಕಲರ್ ಜಾಕೆಟ್ ಆರ್ಡ್ರ್ ಮಾಡಿದ್ದೆ. ಸೊ ನನ್ನ ಸೈಜ್ ಸ್ಮಾಲ್ ಅಂತ ನಾನು ಆರ್ಡ್ರ್ ಮಾಡಿದ್ದೆ. ಅದು ಬಂದುಬಿಟ್ಟು ಚಿಕ್ಕ ಸೈಜ್, ಇನ್ನು ತುಂಬ ಚಿಕ್ಕದಂತ ಅನಿಸ್ತಿತ್ತು. ಸೊ ನಾನೇನು ಮಾಡಿದೆ, ಇಲ್ಲ ದೊಡ್ಡ ಸೈಜ್ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ರೀಪ್ಲೇಸ್ ಮಾಡಿ ಮೀಡಿಯಮು ಲಾರ್ಜ್ ಗೊತ್ತಿಲ್ಲ, ನಾನು ಆರ್ಡ್ರ್ ಮಾಡಿದೆ, ಪ್ಲೇಸ್ ಮಾಡಿದೆ. ಥಿಂಕ್ ವಾಟ್, ಇವಾಗ ಪೋಸ್ಟ್ ಆಫೀಸ್ ಅವರು ಡೆಲಿವರಿ ಕೊಡ್ತಾರಂತೆ ಕೆಲವು ಪ್ರಾಡಕ್ಟ್ನ. ಸೊ ಓಕೆ, ಪೋಸ್ಟ್ ಆಫೀಸ್ ಅವರು ಡೆಲಿವರಿ ಕೊಡ್ತಾರೆ, ಓಕೆ. ದಟ್ ಲೇಡಿ ಬಂದ್ಬಿಟ್ಟು ಫಸ್ಟು ಆ ಜಾಕೆಟ್ ಡೆಲಿವರಿ ಮಾಡಿದ್ದು ಅದೇ ಲೇಡಿನೇ. ಸೆಕೆಂಡ್ಗೂ ಅವರೇ ಬಂದಿದ್ದಾರೆ. ನಾನು ಮನೇಲಿ ಇರಲಿಲ್ಲ, ಫೋನ್ ಮಾಡಿ ಹೇಳಿದೆ, ಇಲ್ಲಿ ಗೇಟ್ ಹತ್ರ ಹೋಗಿ. ಮ್ಯಾಮ್ ನಾನು ಗೇಟ್ ಹತ್ರನೇ ಇದ್ದೀನಿ ಅಂದರು. ಅವ್ರೇನು ಮಾಡಿದ್ದಾರೆ, ಹಿಂದ್ಗಡೆ ಮನೆ ಗೇಟ್ ಹತ್ರ. ಓಕೆ, ಇಟ್ಸ್ ಓಕೆ. ಆ ಪ್ರಾಡಕ್ಟ್ನ ನಮ್ಮಮ್ಮ ಕಲೆಕ್ಟೇ ಮಾಡಿಲ್ಲ, ಆಯಿತಾ. ಅವ್ರು ಡೆಲಿವರ್ಡ್ ಅಂತ ಹಾಕ್ಬಿಟ್ಟು ಹೋಗ್ಬಿಟ್ಟಿದೆ. ನಾನು ಅದನ್ನು ಕಂಪ್ಲೇಂಟ್ ರೇಸ್ ಮಾಡಿ ಎಲ್ಲ ಮಾಡಿ ರೀಎಂಬರ್ಸ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿ. ಸೊ ಅಮೆಝಾನ್, ವಾಟ್ ಯು ಗೈಸ್ ಆರ್ ಟ್ರೈಯಿಂಗ್ ಟು ಕ್ಲೈಮ್ ಅನ್ನೋದೇ ಗೊತ್ತಾಗ್ತಿಲ್ಲ. ಯು ಗೈಸ್ ಆರ್ ಬೆಸ್ಟ್ ಇನ್ ದ ಮಾರ್ಕೆಟ್ ಅಂತ ಹೇಳ್ತೀರಾ, ಬಟ್ ವಾಟ್ ಈಸ್ ದಿಸ್, ಐ ಡೋಂಟ್ ನೋ. ಬಿಕಾಸ್ ಮೋಸ್ಟ್ ಆಫ್ ದ ಪೀಪಲ್ ಈಗ ಅಮೆಝಾನಲ್ಲಿ ಜಾಸ್ತಿ ಶಾಪ್ ಮಾಡೋದ್ರಿಂದ ನಾರ್ಮಲಾಗಿ ಬಟ್ಟೆ ಕಮ್ಮಿ ಶಾಪ್ ಮಾಡ್ತಾರೆ. ಬಟ್ ಕೆಲವು ಫ್ಯೂ ಥಿಂಗ್ಸ್, ನೆಸೆಸರಿ ಥಿಂಗ್ಸ್ನ ನಾನು ಮಾಡೋದು ನೋಡಿದ್ದೀನಿ. ಬಟ್ ಇಷ್ಟು ವರ್ಸ್ಟ್ ಸರ್ವಿಸ್, ನೋ. ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡೋದು ಅದೆಲ್ಲ ಓಕೆ.
ಬಟ್ ಈ ಥರ ಫ್ರಾಡ್ ಆ್ಯಂಡ್ ನಾಟ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಇಲ್ದಿರೋ ಪ್ರಾಡಕ್ಟ್ಸ್ನ ಹೆಂಗೆ ಸೇಲ್ ಮಾಡ್ತಿದ್ದೀರಾ ಅಂತ ನನಗೂ ಗೊತ್ತಿಲ್ಲ. ವಿಚ್ ಈಸ್ ಮೆಡಿಕಲ್ ಟರ್ಮ್ಸ್ ಕೂಡ ಇನ್ವಾಲ್ವ್ ಆಗುತ್ತಲ್ವ ಇದರಲ್ಲಿ, ಅದಕ್ಕೋಸ್ಕರ. ಓಕೆ, ಇದು ಒಂದು. ಇದು ಇಷ್ಟ ಆಯಿತು ಗೈಸ್ ಅಮೆಝಾನ್ದು. ಸಖತ್ ಅಪ್ಸೆಟ್ಟಲ್ಲಿ ಇದ್ದೀನಿ ನಾನು. ಸೊ ಇವಾಗ 11:30 ಆಗಿದೆ. ನಾನು ಸ್ವಲ್ಪ ಹೋಗಿ ಫ್ರೆಶ್ ಅಪ್ ಆಗಿ ಬರಬೇಕು. ಅದಕ್ಕೆ ಮುಂಚೆ ಸ್ವಲ್ಪ ಹೇರ್ ಆಯಿಲಿಂಗ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಏರ್ ಆಯಿಲ್ ಮಾಡಬೇಕು. ಮತ್ತು ನೀವೇ ನೋಡ್ಬೋದು ನಾನು ಎಷ್ಟು ಟ್ಯಾನ್ ಆಗಿದ್ದೀನಿ ಅಂತ. ನಾನು ಒಂದು ದಿನ 2 ಡೇಸ್ ಔಟ್ಡೋರ್ ಶೂಟ್ ಮಾಡಿದ್ದಕ್ಕೆ ಈ ರೇಂಜಿಗೆ ಟ್ಯಾನ್ ಆಗಿದ್ದೀನಿ ನಾನು. ಐ ಥಿಂಕ್ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ನಾನು ಟ್ಯಾನ್ ಆಗಿದ್ದೀನಿ ಅಂತ. ಬಟ್ ಅದಕ್ಕೆ ಏನು ಮಾಡಿದ್ರೂ ಹೋಗ್ತಾ ಇಲ್ಲ, ಅದು ಹೋಗೋದು ಇಲ್ಲ ಗೈಸ್. ತುಂಬ ಟೂ ಮಚ್ ಏನು ಮಾಡೋಕ್ಕೂ ಹೋಗಬಾರ್ದು. ಅದು ಏನು ಅಂದರೆ ಪ್ರಿಕಾಷನ್ಸ್ ತೊಗೊಳ್ಬೋದೇ ಹೊರತು ಇನ್ನೇನು ಮಾಡೋಕ್ಕಾಗಲ್ಲ. ನಾನು ಪ್ರಿಕಾಷನ್ ವೈಸಲ್ಲಿ ಬಂದರೆ ನಾನು ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ. ಒಂದು ನಿಮಿಷ ನಾನು ನಿಮ್ಗೆ ಅದಕ್ಕೆ ತೋರಿಸ್ತೀನಿ. ಸ್ಕಿನ್ ಇನ್ಸ್ಪೈರ್ಡ್ ಇನ್ವಿಶೀಲ್ಡ್ 365 ಡೇಸ್ ಸನ್ಸ್ಕ್ರೀನ್ ಸ್ಪ್ರೇ. ಐ ಥಿಂಕ್ ಇದನ್ನು ನಾನು ಆಲ್ರೆಡಿ ತೋರಿಸಿದ್ದೀನಿ ಅನಿಸುತ್ತೆ ನನ್ನ ಬ್ಲಾಗಲ್ಲಿ. ಶಾರ್ಕ್ ಟ್ಯಾಂಕಲ್ಲಿ ಬಂದಿತ್ತು ಈ ಪ್ರಾಡಕ್ಟು. ಇಟ್ ಈಸ್ 80+ SPF ಇದು. ಸೊ ಇದು ಒಂದು ಸ್ಪ್ರೇ ಮಾಡ್ಕೊತೀನಿ ಬಾಡಿಗೆ. ಬಟ್ ಅದು ಸ್ಟಿಲ್ ಯು ಕ್ಯಾನ್ ಸಿ ದ ಟ್ಯಾನ್. ಓಕೆ, ಆ್ಯಂಡ್ ಆಲ್ಸೋ ನಾನು ಕೂರ್ಗೆ ಹೋಗಿ ಬಂದಿದ್ದೆ ರೀಸೆಂಟಾಗಿ. ಅಲ್ಲಿ ಕೂಡ ನಾನು ಟ್ಯಾನ್ ಆಗಿಬಿಟ್ಟೆ ಆ್ಯಕ್ಚುಲಿ. ಅಲ್ಲಿ ವೆದರ್ ಕೂಡ ಚೆನ್ನಾಗಿತ್ತು. ಒಂದೇ ತುಂಬ ಬಿಸಿಲಿತ್ತು, ಕುಶಾಲನಗರದಲ್ಲಿ ಬಿಸಿಲಿತ್ತು. ಆ್ಯಂಡ್ ದಿಸ್ ಈಸ್ ಒನ್ ಮೋರ್. ಓಕೆ, ದಿಸ್ ಈಸ್ ಫಾರ್ ಬಾಡಿ and you can use it for face. I don't know, but still I don't use it for face. All skin type storage extra use only. Caution, avoid contact with eyes, keep out reach this. Okay, eyes, so anyhow I don't use this for face. This is one more product. It is Dream On Professional Cosmetics, specially for hair ironing and blow drying. So this is heat protector for your hair. Okay, but still ನಾನು ತುಂಬ ಬಿಸಿಲಿರೋ ದಿನ ಇದನ್ನು ಹೇರ್ಗೆ ಸ್ಪ್ರೇ ಮಾಡ್ತೀನಿ. ಬಿಕಾಸ್ ಅದು ಆಬ್ವಿಯಸ್ಲಿ ಸೇಮ್ ರೀಸನಿಗೆ ಅಲ್ವಾ, ಹೀಟ್. ಆ್ಯಕ್ಚುಲಿ ಇದು ನನಗೆ ವರ್ಕು ಕೂಡ ಆಗಿದೆ. ನಾನು ಇದನ್ನು ಒಂದ್ಸಲಿ ಒಂದು ಇನ್ಸ್ಟಾಗ್ರಾಮ್ ಹ್ಯಾಕ್ ನೋಡಿದ್ದೆ. ಬ್ರೆಡ್ ಮೇಲೆ ಸ್ಪ್ರೇ ಮಾಡಿಬಿಟ್ಟು ಐರನಿಂಗ್ ಮಾಡೋದು. ಅದನ್ನು ನಾನು ಟ್ರೈ ಮಾಡಿದ್ದೀನಿ. ಇದು ವರ್ಕ್ ಆಗುತ್ತೆ ಗೈಸ್. ಆ್ಯಕ್ಚುಲಿ ಇದು ಎಷ್ಟು ಗೊತ್ತಾ, 500 ಇದು ಮ್ಯಾನುಫ್ಯಾಕ್ಚರ್ಡ್. ಓಕೆ, 500. ಆ್ಯಕ್ಚುಲಿ ಅದು ವರ್ತೆ ಇನ್ನೂ ಇದೆ ಅದರಲ್ಲಿ. ಇದು ಸ್ವಲ್ಪ ಆಲ್ಮೋಸ್ಟ್ ಖಾಲಿ ಆಗೋ ಸ್ಟೇಜಿಗೆ ಬಂದಿದೆ. ಬಿಕಾಸ್ ನನ್ನ ಫ್ರೆಂಡ್ಸ್ ಕೂಡ ಯೂಸ್ ಮಾಡ್ತಾರೆ. ಇದು 800 ರುಪೀಸ್. ಬಟ್ ಇವೆರಡೂ ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ಇಲ್ಲ, ಇದೊಂದು ಅಮೆಝಾನಲ್ಲಿ ತೊಗೊಂಡಿದ್ದು. ಇದನ್ನು ನಾನು ವೈಭವ್ ಸ್ಟೋರ್ ಅಲ್ಲಿ ತೊಗೊಂಡಿದ್ದು. ಇಟ್ ಈಸ್ ವರ್ತ್ ಓನ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. 1 ವರ್ಷದವರೆಗೂ ಹೌ ಯು ಯೂಸ್ ಇಟ್ ಅನ್ನೋದು ಇಂಪಾರ್ಟೆಂಟು, ಅದ್ರ ಮೇಲೆ ಡಿಪೆಂಡ್. ಬಟ್ ಇದು ಚೆನ್ನಾಗಿ ವರ್ಕ್ ಆಗುತ್ತೆ, ನನಗೆ ವರ್ಕ್ ಆಗಿದೆ ಅಷ್ಟೇ ಗೈಸ್. ಸೊ ವೆನ್ ಇಟ್ ಕಮ್ಸ್ ಟು ಮೈ ಹೇರ್ ಕೇರ್, ಇವಾಗ ನಾನು ಯಾವುದು ಆಯಿಲ್ ಅಪ್ಲೈ ಮಾಡ್ತಿದ್ದೀನಿ ಅಂದರೆ ಕೋಕೋನಟ್ ಪ್ಯಾರಾಚೂಟ್ ಆಯಿಲ್. ಓಕೆ, ಆ್ಯಂಡ್ ಆಲ್ಸೋ ನಾನು ಕ್ಯಾಸ್ಟ್ರ್ ಆಯಿಲ್ನ ಮಿಕ್ಸ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಕ್ಯಾಸ್ಟ್ರ್ ಆಯಿಲು. ಸೊ ಗೈಸ್, ನಾನು ಒಂದು ಬೌಲ್ಗೆ ಇವಾಗ ಕೊಕೊನೆಟ್ ಆಯಿಲ್ ಮತ್ತು ಕ್ಯಾಸ್ಟ್ರ್ ಆಯಿಲ್ನ ಮಿಕ್ಸ್ ಮಾಡಿದ್ದೀನಿ. ಸೊ ನನ್ನ ಸಜೆಷನ್ ಏನಂದರೆ ನಿಮಗೆ, ವೆನ್ ಯು ಆರ್ ಮಿಕ್ಸಿಂಗ್ ದ ಕ್ಯಾಸ್ಟ್ರ್ ಆಯಿಲ್ ವಿತ್ ಕೊಕೊನೆಟ್ ಆಯಿಲ್, ಏನಕ್ಕೆ ಮಿಕ್ಸ್ ಮಾಡಿ ಹಾಕಿ ಅಂತೀನಿ ಅಂದರೆ, ಯು ಕ್ಯಾನ್ ಅಬ್ಸರ್ವ್, ನೀವು ಕ್ಯಾಸ್ಟ್ರ್ ಆಯಿಲ್ ಮಾತ್ರ ಹಾಕಿ ತಲೆಗೆ ಸ್ನಾನ ಮಾಡಿದ್ರೆ ಅದು ತುಂಬ ಹೇರ್ ಡ್ಯಾಮೇಜ್ ಅಂದರೆ ತಲೆ ಉಜ್ಬೇಕಾದ್ರೆ ತುಂಬ ಹೇರ್ ಫಾಲ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಬಿಕಾಸ್ ಅದು ತುಂಬ ಜಿಡ್ಡಿರುತ್ತೆ, ಹೋಗೋದಿಲ್ಲ. ಅದಕ್ಕೋಸ್ಕರ ಸೊ ನಾನೇನು ಮಾಡ್ತೀನಿ, ಈ ಥರ ಕನ್ಸಿಸ್ಟೆನ್ಸಿ ಮಾಡ್ಕೊತೀನಿ. ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ಈ ಥರ ಕನ್ಸಿಸ್ಟೆನ್ಸಿ ಇರುತ್ತೆ. ಸೊ ತುಂಬ ತಿಕ್ಕು ಅಲ್ಲ, ತುಂಬ ಸಾಫ್ಟು ಅಲ್ಲ, ಆ ಕನ್ಸಿಸ್ಟೆನ್ಸಿಲಿ ಇಟ್ಕೊತೀನಿ. ಸೊ ದ್ಯಾಟ್ ಅದು ವಾಶ್ ಮಾಡುವಾಗಲೂ ಈಸಿ ಆಗಲಿ ಅಂತ. ಆ್ಯಂಡ್ ಆಲ್ಸೋ ಕ್ಯಾಸ್ಟ್ರ್ ಆಯಿಲ್ ಈಸ್ ವೆರಿ ಗುಡ್ ಫಾರ್ ಬಾಡಿ ಹೀಟ್ ಅದಕ್ಕೂ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ವಾಟ್ ಐ ಡೂ ಈಸ್, ಇದು ನನ್ನ ಮಸಾಜರ್, ಹೆಡ್ ಮಸಾಜರ್. ಸೊ ಇಟ್ ವರ್ಕ್ಸ್ ಲೈಕ್ ದಿಸ್. ಇದು ಮಾಡ್ಕೊತಾನೇ ಇರಬೇಕು ಅನಿಸುತ್ತೆ ಗೈಸ್. ಆ್ಯಕ್ಚುಲಿ ಇದನ್ನು 2 ಥರ ಯೂಸ್ ಮಾಡ್ಬೋದು. ಒಂದು ಡ್ರೈ ಸ್ಕ್ಯಾಲ್ಪಲ್ಲಿ
ಇಲ್ಲಿ ನೋಡಿ ಮೋಷನ್ ಕೂಡ ಚೇಂಜ್ ಆಗುತ್ತೆ. ಇದು ಕೂಡ ನಂದು ಅಮೆಝಾನ್ ಪರ್ಚೇಸೆ. ಇದು ಡ್ರೈಯಲ್ಲೂ ಯೂಸ್ ಮಾಡ್ಬೋದು ಆ್ಯಂಡ್ ಆಲ್ಸೋ ಹೇರ್ ಆಯಿಲ್ ಅಪ್ಲೈ ಮಾಡಿ ಕೂಡ. ಯಾಕೆ ಆಫ್ ಆಗ್ತಲ್ಲ, ಲಾಂಗ್ ಪ್ರೆಸ್ ಮಾಡಬೇಕು. ಸೊ ಇದನ್ನು ಮನೆಯವರೆಲ್ಲರೂ ಯೂಸ್ ಮಾಡ್ಬೋದು. ಬಟ್ ಒನ್ ಥಿಂಗ್ ಏನು ಮಾಡ್ತೀರಾ ಅಂದರೆ, ಒಬ್ಬರು ಸ್ಕ್ಯಾಲ್ಪ್ಗೂ ಇನ್ನೊಂದು ಸ್ಕ್ಯಾಲ್ಪ್ಗೂ ಟಚ್ ಮಾಡೋಕ್ಕೆ ಮುಂಚೆ ಇದಿರುತ್ತಲ್ಲ, ಇದನ್ನು ರಿಮೂವ್ ಮಾಡಿಬಿಡ್ಬೋದು. ಮಾಡಿಬಿಟ್ಟು ವಾಶ್ ಮಾಡಿ, ಕ್ಲೀನಾಗಿ ವಾಶ್ ಆಗುತ್ತೆ. ಯು ಕ್ಯಾನ್ ಸಿ ಐ ಹ್ಯಾವ್ ವಾಶ್ಡ್ ಇಟ್. ನೆನ್ನೆ ನಮ್ಮ ಡ್ಯಾಡಿಗೆ ಯೂಸ್ ಮಾಡಿದ್ದೆ ನಾನು. ನಮ್ಮ ಡ್ಯಾಡಿಗೆ ಯೂಸ್ ಮಾಡಿದ್ಮೇಲೆ ನನಗೆ ಯೂಸ್ ಮಾಡೋದ್ರಿಂದ ನಾನು ವಾಶ್ ಮಾಡಿಟ್ಟಿದ್ದೆ. ಸೊ ಇವಾಗ ಹಾಕ್ಕೊಂಡು ನಾನು ಯೂಸ್ ಮಾಡ್ತಿದ್ದೀನಿ. ಸೊ ನಾನು ಹೆಂಗೆ ಆಯಿಲ್ ಅಪ್ಲೈ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ಐ ಡೋಂಟ್ ಹ್ಯಾವ್ ದಟ್ ಗ್ರೇಟ್ ಹೇರ್. ನಾನು ಈಗ ಹೇರ್ ಕಟ್ ಕೂಡ ಮಾಡಿಸಿದ್ದೀನಿ, ಹೇರ್ ಕಲರಿಂಗ್ ಕೂಡ ಮಾಡ್ತಾ ಇರ್ತೀನಿ. ಬಟ್ ನಾನು ಐರ್ನಿಂಗ್, ಕರ್ಲಿಂಗ್ ಅದೆಲ್ಲ ನಾನು ಮಾಡ್ತೀನಾ ಅಂತ ಕೇಳಿದ್ರೆ ಐ ಅವಾಯ್ಡ್. 99% ನಾನು ಅವಾಯ್ಡ್ ಮಾಡ್ತೀನಿ. ಶೂಟ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ ವಿಲ್ ಗೋ ಫಾರ್ ಐರ್ನಿಂಗ್, ಕರ್ಲ್ಸ್, ಟಾಂಗ್ಸ್ ಅದೆಲ್ಲ ಮಾಡಿಸ್ತಾರೆ. ಬಟ್ ನಾನು ತುಂಬ ಅವಾಯ್ಡ್ ಮಾಡ್ತೀನಿ. ನಾನು ಝೀರೋ. ನಾನು ತುಂಬ ಇವಾಗ ಎಲ್ಲರೂ ಒಂದೇ ಥರ ಕಾಸ್ಟ್ಯೂಮು, ಒಂದೇ ಥರ ಹೇರ್ ಸ್ಟೈಲ್ ಆ ಥರ ಇರೋ ಸಿಚುವೇಶನಲ್ಲಿ ಬಿಟ್ಟರೆ ನಾನು ಮಾಡ್ಸೋಕ್ಕೆ ಹೋಗಲ್ಲ. ಬಿಕಾಸ್ ಆಲ್ರೆಡಿ ನಂದು ಸ್ಟ್ರೇಟ್ ಇದೆ ಹೇರ್, ನಾಟ್ ನೆಸಸರಿ ಅಂತ. ನೀಟಾಗಿ ಬ್ರಷಲ್ಲಿ ಕೂಮ್ ಮಾಡಿ. ಸಾರಿ ಗೈಸ್, ನಾನು ಪ್ಲೇಸ್ನ ಚೇಂಜ್ ಮಾಡಿದೆ ಬಿಕಾಸ್ ಅಲ್ಲಿ ನನಗೆ ಕ್ಯಾಮ್ರಾ ಹೋಲ್ಡ್ ಮಾಡೋಕ್ಕೆ ಪ್ಲೇಸ್ ಇರಲಿಲ್ಲ. ಸೊ ನಾರ್ಮಲ್ ಕೂಮಲ್ಲಿ ಬ್ರಷ್ ಮಾಡೋಕ್ಕೂ ಬಾಚಿಂಗಲ್ಲಿ ಬಾಚೋಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ. ಹೇರ್ ಬ್ರಷ್ ಎಫೆಕ್ಟ್ಸ್ ಹೆಂಗಿರುತ್ತೆ ಅಂತ. ಸೊ ಓಕೆ, ಸೊ ಈಗ ಬ್ರಷಲ್ಲಿ ನಾನು ಕೂಮ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಮುಂಚೆ ಕೂಮ್ ಮಾಡಿರಲಿಲ್ಲ, ಮಲ್ಗಂಗೆ ಇದ್ದಿದ್ದೆ. ಸೊ ಯು ಕ್ಯಾನ್ ಸಿ ದಿಸ್ ಬೌನ್ಸಿನೆಸ್. ಓಕೆ, ಆ ಬೌನ್ಸಿನೆಸ್ ಹೋಗಲ್ಲ. ಬಟ್ ಇಲ್ಲಿ ನೋಡಿ, ನಾನು ಸುಕ್ಕನ್ನು ಬಿಡ್ಸೋಕ್ಕೆ ಐ ಹ್ಯಾವ್ ಟು ಸ್ಟ್ರಗಲ್ ಆಬ್ವಿಯಸ್ಲಿ, ಬಿಕಾಸ್ ಇದು ಚಿಕ್ಕ ಅಲ್ಲಿನ ಬಾಚಿಂಗ್ ಅಲ್ವಾ. ಯು ಕ್ಯಾನ್ ಸಿ ದಿಸ್ ನೋಡಿ, ಯಾರಿಗೂ ಎಷ್ಟು ಹೇರ್ ಫಾಲ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ದಿಸ್ ಫ್ಲ್ಯಾಟ್ನೆಸ್ ಹಿಯರ್. ಇಲ್ಲಿ ನೋಡಿ, ಇದು ಬೌನ್ಸಿಯಾಗಿ ಹೆಂಗೆ ಕೂತಿದೆ, ಇದು ಹೆಂಗೆ ಕೂತಿದೆ, ಒಂದು ಶೇಪ್ ಇರಲ್ಲ. ಆ್ಯಕ್ಚುಲಿ ಅಂಥ ಡಿಫ್ರೆನ್ಸ್ ನಿಮಗೆ ಕ್ಯಾಮ್ರಾದಲ್ಲಿ ಜಸ್ಟಿಫೈ ಆಗ್ತಿಲ್ಲ. ಬಟ್ ವೆನ್ ಯು ಡೂ ಇಟ್ ಫಾರ್ ಯುವರ್ ಹೇರ್ ಇಟ್ ವಿಲ್ ಅಂದರೆ ಕಮೆಂಡಬಲ್ ಆಗಿ ಇರುತ್ತೆ. ಸೊ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಗೈಸ್, ಆಯಿತಾ. ಇದು ನೋಡಿ ಎಷ್ಟು ಬೌನ್ಸಿಯಾಗಿ ಕೂತಿದೆ, ಇದು ಹಂಗೆ ಫ್ಲ್ಯಾಟ್ ಆಗಿಬಿಡುತ್ತೆ. ಓಕೆ, ಸಿ ಇಷ್ಟು ಹೇರ್. ಇದು ಕೂಡ ನನ್ನ ಅಮೆಝಾನ್ ಪರ್ಚೇಸೆ. ನಾನಿನ್ನ ಬ್ರಷ್ ಕೂಡ ಮಾಡಿಲ್ಲ ಗೈಸ್, ನನ್ನ ಆರ್ಡ್ರು ಬಂದುಬಿಡುತ್ತೆ ಅಂತ ಭಯ ಆಗ್ತಿದೆ. ಇಷ್ಟು ಹೇರ್. ಓಕೆ, ಲೆಟ್ಸ್ ಅಪ್ಲೈ ದ ಆಯಿಲ್. ಸೊ ಯೂಶಲಿ ಡ್ಯಾಂಡ್ರಫ್ ಇರೋರು ರೂಟಿಗೆ ಹಚ್ಬಾರ್ದು ಆಯಿಲ್ ಅಂತ ಹೇಳ್ತಾರೆ. ಬಟ್ ನನಗೆ ಆಯಿಲ್ ಇಲ್ಲದೆ ಎಲ್ಲ ಆಗಲ್ಲ. ಸೊ ನಾನು ಈ ಥರ ಸೆಕ್ಷನ್ ಮಾಡಿಕೊಂಡು, ಆ್ಯಕ್ಚುಲಿ ಆಯಿಲ್ ಹೀಟ್ ಮಾಡಬೇಕು, ಹೀಟ್ ಮಾಡಿದ್ದೀನಿ ನಾನು ಆಲ್ರೆಡಿ, ಅದಕ್ಕೆ ನಾನು ಮತ್ತೆ ಹೀಟ್ ಮಾಡ್ತಾಗ ಈ ಥರ ಸ್ಕ್ಯಾಲ್ಪಿಗೆ ನಾನು ಅಪ್ಲೈ ಮಾಡ್ತೀನಿ. ಹೇರ್ಗೆ ನಾನು ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಹೇರ್ಗೆ ಏನಾಗುತ್ತೆ ಅಂದರೆ ಎಕ್ಸೆಸ್ ಆಫ್ ಆಯಿಲ್ ಏನಾಗುತ್ತೆ, ಅದೇ ಸೋಕ್ ಆಗಿಬಿಡುತ್ತೆ. ಹಂಗೆ ಎಕ್ಸೆಸ್ ಆಫ್ ಆಯಿಲು ಕೂದಲಿಗೂ ಅಪ್ಲೈ ಆಗುತ್ತೆ, ಅದು ಸ್ವಲ್ಪ ಹೊತ್ತಾದಮೇಲೆ. ಸೊ ನಾನು ಹೇರ್ಗೆ ಅಪ್ಲೈ ಮಾಡಲ್ಲ. ಸೊ ಇದನ್ನು ನಾನು ಟೈಮ್ ಲ್ಯಾಪ್ಸ್ ಇಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ, ನಾನು ಅಪ್ಲೈ ಮಾಡೋದು. ಸೊ ಗೈಸ್, ನನ್ನ ಹತ್ರ ಮೈಕ್ ಇಲ್ಲ ಇವತ್ತು, ಟ್ರೈಪಾಡು ಇಲ್ಲ. ನನ್ನ ಫ್ರೆಂಡ್ ತೊಗೊಂಡೋಗಿದ್ದಾನೆ. ಇನ್ಸ್ಟಾಲ್ಮೆಂಟಲ್ಲಿ ಇದಕ್ಕೆ ವೀಡಿಯೋಸ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ನನ್ನ ಹೇರ್ ಕಟ್ ಹೆಂಗಿದೆ ಗೈಸ್, ನಾನು ಹೊಸ್ದಾಗಿ ಮಾಡಿಸಿರೋದು ಹೇರ್ ಕಟ್ಟು. ನಾನು ತುಂಬ ಲಾಂಗ್ ಹೇರ್ ಬೆಳೆಸಿದ್ದೆ, ಇವಾಗ ನಾನು ಶಾರ್ಟ್ ಮಾಡಿಸಿದ್ದೀನಿ. ಬಿಕಾಸ್ ನಾನು ತುಂಬ ಹೇರ್ ಫಾಲ್ ಆಗ್ತಿತ್ತು ಅಂತ ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಸಮ್ಮರಲ್ಲಿ ಕೂಡ. ಸೊ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್, ನಾನು ಇನ್ನೂ ಯಾವ ಥರ ವೀಡಿಯೋಸ್ ಮಾಡಲಿ ಅಂತ. ಇನ್ಮೇಲೆ ಆ್ಯಕ್ಟಿವ್ ಆಗ್ತೀನಿ. ಬಿಕಾಸ್ ನಾನು ಕಂಪ್ನಿ ಚೇಂಜ್ ಮಾಡಿದ್ದೀನಿ ಗೈಸ್. ನಾನು ವರ್ಕ್ ಮಾಡ್ತಿದ್ದಿದ್ದು ಕಂಪ್ನಿಯಿಂದ ಬೇರೆ ಕಂಪ್ನಿ ಶಿಫ್ಟ್ ಆಗಿದ್ದೀನಿ. ಸೊ ಅಲ್ಲಿ ಇವಾಗ ಸ್ವಲ್ಪ ಇನ್ನೇನು ವರ್ಕ್ ಸ್ಟಾರ್ಟ್ ಆಗಿಲ್ದಿರೋದ್ರಿಂದ ನಾನು ತುಂಬ ಫ್ರೀ ಆಗಿದ್ದೀನಿ. ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿದ್ದೀನಿ. ಸೊ ನಾನು ಇವಾಗ ಟೈಮ್ ಮಾಡ್ಕೊತೀನಿ, ಒಂದು ನಿಮಿಷ. ಈಗ ಈ ಮಸಾಜನ್ನು ಯೂಸ್ ಮಾಡೋ ಟೈಮ್.
ಫಸ್ಟು ತೊಗೊಂಡ್ಬಂದ್ಬಿಡ್ತೀನಿ. ಈ ಥರ ಮಸಾಜ್ ಮಾಡೋದ್ರಿಂದ ನನ್ನ ಹೇರ್ ನಾನು ಆಯಿಲ್ ಹಾಕೋದೇ ಬೇಕಾಗಿಲ್ಲ. ದ ಎಕ್ಸಸ್ ಆಯಿಲ್ ಏನಿದೆ ಅದು ನನ್ನ ಹೇರ್ಗೆ ಬರುತ್ತೆ. ಯು ಕ್ಯಾನ್ ಸಿ ದಟ್ ಬ್ರಿಸ್ಟಲ್ಸ್ ಎಲ್ಲ ಮೂವ್ ಆಗೋದು. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ಗೆ, ಬಟ್ ನನಗೆ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಳ್ಳೋದು, ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಓಕೆ ಗೈಸ್, ನಾನು ಇವಾಗ ಇದನ್ನು ಮಾಡಿಬಿಟ್ಟು ತಲೆ ಬಾಚ್ಕೊಂಡು ನಿಮಗೆ ಕಾಲ್ ಮಾಡ್ತೀನಿ. ಐ ಮೀನ್ ಕಾಲ್ ಮಾಡ್ತೀನಿ ಅಂತ ಇದ್ದೀನಿ. ಐ ವಿಲ್ ಮೀಟ್ ಯು ಗೈಸ್. ಹೇರ್ ಆಯಿಲ್ ಎಲ್ಲ ಮಾಡಿ ತಲೆ ಬಾಚ್ಕೊಂಡ್ಬಿಟ್ಟೆ. ಸೊ ನಾನು ಯೂಶಲ್ ಆಗಿ ನಿಮ್ಮ ಥರನೇ ಕೋಲ್ಗೇಟ್ ಟೂತ್ಪೇಸ್ಟು, ನಾರ್ಮಲ್ ಪ್ಲಾಸ್ಟಿಕ್ ಬ್ರಷ್ ಇದರಲ್ಲೇ ನಾನು ಕೂಡ ಬ್ರಷ್ ಮಾಡ್ತಿದ್ದಿದ್ದು ನನ್ನ ಓರಲ್ ಜಮ್ನ ಇದು ಮಾಡೋಕ್ಕೆ. ಬಟ್ ಇವಾಗ ನಾನು ಐ ಹ್ಯಾವ್ ಕಮ್ ಅಕ್ರಾಸ್ ಫ್ಯೂ ರಿಸರ್ಚ್ ಮಾಡ್ತೀನಿ ನಾನೇನೆ. ಸೊ ನಾನು ತಿಳ್ಕೊಂಡು ಡಾಕ್ಟರ್ ಸಜೆಷನ್ ಕೂಡ ನಾನು ತೊಗೊಂಡಿದ್ದೀನಿ, ಬಿಕಾಸ್ ನನಗೂ ಕೂಡ ಕ್ಯಾವಿಟೀಸ್ ಇದೆ. ಸೊ ನಾನು ಪ್ಲಾಸ್ಟಿಕ್ ಬ್ರಷಸ್ಸಿಂದ ಈ ಥರ ವುಡನ್ ಬ್ರಷ್ಗೆ ಆ್ಯಕ್ಚುಲಿ ಶಿಫ್ಟ್ ಆಗಿದ್ದೀನಿ. ಇಟ್ಸ್ ನೀಮ್ ಬ್ರಷ್ ಅನಿಸುತ್ತೆ. ನಾನು ಇದು ಕೂಡ ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋದು. ಐ ಆಮ್ ಅಮೆಝಾನ್ ಪಗ್ಲು. ಬ್ಯಾಂಬೂ ಹಟ್ಟ ಬ್ಯಾಂಬೂ ಹಟ್, ಅದು ಆ್ಯಕ್ಚುಲಿ ಸ್ವಲ್ಪ ಎರೇಸ್ ಆಗಿಬಿಟ್ಟಿದೆ. ಸೊ ಇದನ್ನ ನಾನು ನಮ್ಮ ಮನೇಲಿ ಇರೋ ಎಲ್ರಿಗೂ ಸ್ವಿಚ್ ಮಾಡಿಸಿದ್ದೀನಿ ನಾನು ಇದನ್ನ. ಆ್ಯಂಡ್ ಆಲ್ಸೋ ಇದ್ರ ಜೊತೆಗೆ ಟಂಗ್ ಕ್ಲೀನರ್ ಕೂಡ ಬರುತ್ತೆ ಉಡ್ಡದು. ಅದು ನನ್ನ ಈ ವಾಶ್ರೂಮಲ್ಲಿ ಇಲ್ಲ, ಅದು ಕೆಳಗಡೆ ವಾಶ್ರೂಮಲ್ಲಿದೆ. ಸೊ ಆಲ್ಸ್ ಯು ಕ್ಯಾನ್ ಗೋ ಫಾರ್ ದಿಸ್ ಕೈಂಡ್ ಆಫ್ ಟಂಗ್ ಕ್ಲೀನರ್. ಟಂಗ್ ಕ್ಲೀನರ್ ಇಸ್ ವೆರಿ ಇಂಪಾರ್ಟೆಂಟ್ ಗೈಸ್, ಬಿಕಾಸ್ ಆ ಬ್ರಷಿಂದ ಅದರಲ್ಲಿ ನಾವು ಟಂಗ್ ಕ್ಲೀನ್ ಮಾಡ್ತೀವಲ್ಲ, ಅದು ಕೂಡ ಓಕೆ, ಎಲ್ಲನೂ ಓಕೆ, ಬಟ್ ಪ್ಲೀಸ್ ಡೂ ಯುವರ್ ಟಂಗ್ ಕ್ಲೀನ್. ರೀಸೆಂಟಾಗಿ ನಾನು ನನ್ನ ಟೀತ್ ಕ್ಲೀನ್ ಮಾಡಿಸಿ ಬಂದಿದ್ದೀನಿ. ಸೊ ಐ ಹ್ಯಾವ್ ಕಮ್ ಅಕ್ರಾಸ್ ಸೋ ಮೆನಿ ಥಿಂಗ್ಸ್ ವಿಚ್ ವಿ ವರ್ ಡೂಯಿಂಗ್ ರಾಂಗ್. ಅದು ನನಗೆ ಗೊತ್ತಾಯಿತು. ಮತ್ತು ಇನ್ನೊಂದು, ವಾಶ್ರೂಮಲ್ಲಿ ಬ್ರಷಸ್ನ ಇಡುವಾಗ ಡೈರೆಕ್ಟ್ ಹಂಗೆ ಇಡಬೇಡಿ, ಬಿಕಾಸ್ ಇಲ್ಲಿ ವಾಶ್ರೂಮಲ್ಲಿ ಆಬ್ವಿಯಸ್ಲಿ ಕಮೋಡ್ ಇರುತ್ತೆ, ಅದರಿಂದ ಇನ್ಫೆಕ್ಷನ್ಸ್ ಆಗೋ ಇನ್ಸೆಕ್ಟ್ಸ್ ಇದು ಹೊರಗೆ ಬರೋ ಚಾನ್ಸಸ್ ಜಾಸ್ತಿ. ಸೊ ಈ ಥರದ್ದು ಇದು ಕೂಡ ಅಮೆಝಾನ್ ಪರ್ಚೇಸೆ. ಸೊ ಈ ಥರ ಲೈಕ್ ಕಂಟೈನರ್ಸ್ ಥರ ಬರುತ್ತೆ, ಇದರಲ್ಲಿ ಇಟ್ಕೊಳ್ಳಿ. ಸೊ ದಟ್ ನೀವು ಟ್ರಾವೆಲ್ ಮಾಡುವಾಗಲೂ ಅಷ್ಟೇ ಕೂಡ ಲೈಕ್ ನೀವು ಎಲ್ಲ ಉಜ್ಜಿ ಎತ್ಕೊಂಡು ಹೋಗೋ ಅವಶ್ಯಕತೆ ಇರಲ್ಲ. ಸೊ ಈ ಥರ ಎಲ್ಲ ಇಟ್ಕೊಂಡ್ರೆ ಟ್ರಾವೆಲಲ್ಲೂ ಒಂದೇ ಪೌಚ್ ಹಾಕೊಂಡು ಹೋಗ್ಬೋದು. ಸೊ ವೆನ್ ಇಟ್ ಕಮ್ಸ್ ಟು ಮೈ ಹೇರ್ ಶ್ಯಾಂಪೂ, ಸೊ ನಾನು ಯೂಶಲಿ ನಾನು ನೋಡಿದ್ದೀನಿ 2-3 ಅವರ್ಸ್ ಮುಂಚೆ ಆಯಿಲ್ ಮಾಡ್ಕೊಂಡು ಸ್ನಾನ ಮಾಡ್ತಾರೆ, ಬಟ್ ನಾನು ಹಂಗೆ ಮಾಡಲ್ಲ. ಐ ಡೋಂಟ್ ನೋ, ನಾನು ಅದನ್ನ ಯೂಸ್ ಟು ಆಗಿಲ್ಲ. ಬಟ್ ನಾನೇನು ಮಾಡ್ತೀನಿ, ನಾನು ನಾರ್ಮಲಾಗಿ ಯೂಸ್ ಮಾಡೋ ಶ್ಯಾಂಪೂನ ಒಂದು ಈ ಥರ ಕಂಟೈನರ್ಗೆ ಹಾಕಿ ಅದಕ್ಕೆ ವಾಟರ್ ಮಿಕ್ಸ್ ಮಾಡಿರ್ತೀನಿ. ಸೊ ದಟ್ ಡೈರೆಕ್ಟ್ ಶಾಂಪೂ ನನ್ನ ಹೇರಿಗೆ ಟಚ್ ಆಗಬಾರ್ದು ಅಂತ. ಸೊ ಗೈಸ್, ನಾನು ಈ ಬಾಕ್ಸಲ್ಲಿ ಏನಿದೆ ಅಂತ ಹೇಳ್ತೀನಿ. ಸೊ ಇದರಲ್ಲಿ ಅರ್ಶಿನ, ವಿಚ್ ಇಸ್ ಹಲ್ದಿ, ಟರ್ಮರಿಕ್, ಅದು ನಾನು ಪೌಡರ್ ಹಾಕಿಲ್ಲ, ಅದು ಅರ್ಶಿನದ ಕೊಂಬರುತ್ತಲ್ಲ ಅದನ್ನೇ ಮಿಕ್ಸರಲ್ಲಿ ಪೌಡ್ರ್ ಮಾಡಿ ಹಾಕಿದ್ದೀನಿ. ನೆಕ್ಸ್ಟ್ ಮುಲ್ತಾನಿ ಮಿಟ್ಟಿ ಆ್ಯಂಡ್ ಆಲ್ಸೋ ಕಡಲೆ ಹಸಿಟ್ಟು ಹಾಕಿದ್ದೀನಿ, ವಿಚ್ ಈಸ್ ಬೇಸನ್. ಅಷ್ಟೇ ಅನಿಸುತ್ತೆ. ಅಷ್ಟು ಹಾಕಿ. ಆ್ಯಕ್ಚುಲಿ ಇನ್ನೊಂದು ಪೌಡ್ರ್ ಹಾಕಿದ್ದೀನಿ ನಾನು, ಬಟ್ ಅದು ಜಾಸ್ತಿ ಕ್ವಾಂಟಿಟಿಲಿ ಹಾಕಿಲ್ಲ. ಬೀಟ್ರೂಟ್ ಪೌಡರ್, ಅದನ್ನು ಕೂಡ ಮಿಕ್ಸ್ ಮಾಡಿದ್ದೀನಿ ಇದರಲ್ಲಿ. ಸೊ ಇದು ಆಲ್ಮೋಸ್ಟ್ ನೀವು ನೋಡ್ಬೋದು, ನಾನು ತುಂಬ ದಿನದಿಂದ ಯೂಸ್ ಮಾಡ್ತೀನಿ. ನಾನು ಇದನ್ನು ಒಂದೊಂದ್ಸಲಿ ಬಾಡಿ ಸ್ಕ್ರಬ್ಬಾಗೂ ಯೂಸ್ ಮಾಡ್ತೀನಿ, ಒಂದೊಂದ್ಸಲಿ ಫೇಸ್ ಪ್ಯಾಕಾಗೂ ಯೂಸ್ ಮಾಡ್ತೀನಿ. ಬಟ್ ನಾನು ಹೋಲ್ ಬಾಡಿಗೂ ಹಾಕ್ಬೋದು ಗೈಸ್ ಇದು. ಬಟ್ ಫೇಸ್ನ ಡ್ರೈ ಮಾಡುತ್ತೆ, ಬಿಕಾಸ್ ಆಬ್ವಿಯಸ್ಲಿ ಇದರಲ್ಲಿ ಮುಲ್ತಾನಿ ಮಿಟ್ಟಿ, ಕಡಲೆ ಹಸಿಟ್ಟು ಇರೋದ್ರಿಂದ ಅದು ಡ್ರೈ ಮಾಡುತ್ತೆ. ಸೊ ಅದಕ್ಕೆ ನಾನು ಜಾಸ್ತಿ ಯೂಸ್ ಮಾಡಲ್ಲ. ವೆನ್ ಎವರ್ ಐ ಫೀಲ್ ಲೈಕ್ ಮೈ ಸ್ಕಿನ್ ನೀಡ್ ರಿಫ್ರೆಶ್ಮೆಂಟ್ ಅನ್ನೋ ಟೈಮಲ್ಲಿ ಮಾತ್ರ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಗೈಸ್, ಇವಾಗ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಅದೆಲ್ಲ ಬಂದಿದೆ. ಯು ಕ್ಯಾನ್ ಗೋ ಥ್ರೂ ಇಫ್ ಯುವರ್ ಡರ್ಮಟಾಲಜಿಸ್ಟ್ ಸಜೆಸ್ಟ್, ಯು ಕ್ಯಾನ್ ಯೂಸ್ ಗೈಸ್. ಓಕೆ ಗೈಸ್, ಐ ಆಮ್ ಡನ್ ವಿತ್ ಮೈ ಸ್ಕಿನ್ ಕೇರ್, ಹೇರ್ ಕೇರ್ ರೊಟೀನ್. ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರಂಚ್. ಐ ಕಾಂಟ್ ಹೆಲ್ಪ್ ಗೈಸ್. ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂದರೆ ಒಂದು ನಿಮಿಷ ತೋರಿಸ್ತೀನಿ. ಬ್ರೇಕ್ಫಾಸ್ಟ್ ಬ್ರಂಚ್ ನಂದು 2 ಒಂದೇ ಅಂತ ಹೇಳಿದ್ನಲ್ಲ. ಆಲೂ ಪರಾಟ, ಆವಕಾಡೋ ಮಿಲ್ಕ್ ಶೇಕ್, ಆ್ಯಂಡ್ ದಿಸ್ ಇಸ್ ಚಾಟ್ ಗೈಸ್. ದಿಸ್ ಈಸ್ ಸಮೋಸಾ. ನಾನು
ಸೊ ಆಫ್ಟರ್ ಮೈ ಬ್ರೇಕ್ಫಾಸ್ಟ್ ನಾನು ಏನೂ ರೆಕಾರ್ಡ್ ಮಾಡಿಲ್ಲ ಗೈಸ್. ಇದು ನನ್ನ ಡಿನ್ನರ್ ಪಿಕ್ಕು, ಪಾಲಕ್ ಕಿಚಡಿ, ಪನ್ನೀರ್ ಟಿಕ್ಕಾ ಆ್ಯಂಡ್ ಆನಿಯನ್ ಸ್ಯಾಲೆಡ್. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಫುಲ್ ಮಲಗಿಬಿಟ್ಟೆ. ಆಮೇಲೆ ನೈಟೇ ಎದ್ದು ಮತ್ತೆ ಡಿನ್ನರ್ ಮಾಡಿ ರೆಸ್ಟ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ನಾನು ತುಂಬ ರೇರಾಗಿ ವ್ಲಾಗ್ ಆಗ್ತಾಯಿದ್ದೀನಿ, ಬಟ್ ಸ್ಟಿಲ್ ನಾನು ಇನ್ಮೇಲಿಂದ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಪ್ಲೀಸ್ ಕಂಪ್ಲೀಟ್ ವಿಡಿಯೋ ನೋಡಿ, ಡೋಂಟ್ ಸ್ಕಿಪ್ ಎನಿಥಿಂಗ್. ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ್ದ್ಯಾವ ಥರ ವೀಡಿಯೋಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ. ನಾನಿವಾಗ ಲೈಫ್ ಸ್ಟೈಲ್